ಹಾಯ್ ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹೆಚ್ಚಾಗಿ ಹಳ್ಳಿ ಕಡೆ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಕಪ್ಪ ರೊಟ್ಟಿ ಅಂದರೆ ಉಪ್ಪು ದೋಸೆ, ಇದಕ್ಕೆ ಹಂಚಿನ ದೋಸೆ, ಓಡ್ ದೋಸೆ ಹೀಗೆ ಕೆಲವೊಂದು ಹೆಸರುಗಳನ್ನು ಹೇಳ್ತಾರೆ. ಇವತ್ತು ಇದನ್ನು ನಮ್ಮಮ್ಮ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನಮ್ಮಮ್ಮನೇ ಮಾಡೋದು. ಯಾಕೆಂದರೆ ಅದು ಅದರದ್ದೊಂದು ಹದ ಗೊತ್ತಿದ್ರೆ ಅದು ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಆ ಹಿಟ್ಟು ಮಧ್ಯದಲ್ಲಿ ಉಳ್ಕೊಂಡು ದಪ್ಪ ದಪ್ಪ ಆಗೋದು, ತಿನ್ನೋಕ್ಕಾಗದೇ ಇರೋದು ಅಥವಾ ಟೇಸ್ಟ್ ಹೋಗಿಬಿಡತ್ತೆ. ಹಾಗಾಗಿ ಅಮ್ಮನ ಹತ್ರನೇ ಮಾಡಿಸ್ತಾ ಇದ್ದೀನಿ. ದೋಸೆನ ಮಾಡೋದಕ್ಕೂ ಮುಂಚೆ ವಿಡಿಯೋನ ನೋಡ್ತಿರೋರು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನೀವು ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ನೋಟಿಫಿಕೇಷನ್ ಬಂದುಬಿಡತ್ತೆ. ಸರಿ, ಇವಾಗ ದೋಸೆನ ಮಾಡೋಣ. ನಾನೇ ಮಾಡ್ತೀನಿ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅಮ್ಮ ಹೇಳ್ಕೊಡ್ತಾರೆ. ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ದೋಸೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿನ, 2 ಗ್ಲಾಸ್ ವೈಟ್ ರೈಸನ್ನು ತಗೋತಾ ಇದ್ದೀನಿ. ಹಾಗೆ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು 3 ರಿಂದ 4 ಗಂಟೆ ನೆನೆಯೋದಕ್ಕೆ ಬಿಡೋಣ. ಇವಾಗ 3 ರಿಂದ 4 ಗಂಟೆ ಆಗಿದೆ. ಈ ಅಕ್ಕಿನ ರುಬ್ಕೋಬೇಕು. ಅದಕ್ಕೊಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈ ಅಕ್ಕಿನ ಹಾಕ್ಕೊಳ್ಳೋಣ. ದೋಸೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಅಂದ್ಬಿಟ್ಟು ಈ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಇದರಲ್ಲೊಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಇದೆ, ತೆಂಗಿನಕಾಯಿ ತುರಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು. ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಆಮೇಲೆ ಬೇಕು ಅಂದರೆ ಹಾಕ್ಕೊಂಡು ರುಬ್ಬಕ್ಕಾಗತ್ತೆ. ನೋಡಿ, ಇವಾಗ ಇದನ್ನು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ದೋಸೆನ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ದಪ್ಪ ಇದೆ, ಇದನ್ನು ನೀರು ಮಾಡ್ಕೋಬೇಕು. ಇವಾಗ ನಾನು ಸ್ವಲ್ಪ ನೀರು ಹಾಕೋತೀನಿ. ನಮ್ಮಮ್ಮ ತಿಂಡಿ ಮಾಡ್ತಾ ಇರೋದು, ಸೊ ಅವರೇ ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ. ಹಿಟ್ಟನ್ನು ಒಂದು ಹದ ಮಾಡ್ಕೋಬೇಕು. ಅದನ್ನು ನಮ್ಮಮ್ಮನೇ ಮಾಡ್ತಾರೆ. ಅಮ್ಮ ತೂಲೆಗೆ ಒಂದು ಈತ್ ದಪ್ಪ ಇತ್ತಂದ್ರೆ ಯಾವ ಬಂಡದೆ ಯಾವೇ ಈತಪ್ಪ ಬೋಡ ಇಷ್ಟು ದಪ್ಪ ಸಾಕು. ನಮ್ಮ ಮನೆಯಲ್ಲಿ ಈ ದೋಸೆನ ಮಾಡ್ತಿರ್ಬೇಕಿದ್ರೆ ನಾವೆಲ್ಲರೂ ಕೂಡ ಇಲ್ಲೇ ಕೂತ್ಕೊಂಡಿರ್ತೀವಿ. ಯಾಕೆ ಗೊತ್ತಾ, ಈ ದೋಸೆನ ಮಾಡ್ದಂಗೆ ಅಂದರೆ ಬಿಸಿ ಬಿಸಿನೇ ಆ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್. ಹಾಗಾಗಿ ಎಲ್ಲರೂ ಕೂಡ ಬೇರೆ ದಿನ ಬೇರೆ ರೀತಿಯ ತಿಂಡಿ ಮಾಡಿದವಾಗ ನಾವೆಲ್ಲೆಲ್ಲೋ ಕೂತ್ಕೊಂಡು ತಿಂತೀವಿ. ಬಟ್ ಈ ಉಪ್ಪು ದೋಸೆ ಮಾಡಿದವಾಗಂತೂ ಈ ಒಲೆ ಮುಂದೆ ಇಲ್ಲೇ ಬಂದು ಕೂತ್ಕೊಂಡು ಬಿಸಿ ಬಿಸಿ ದೋಸೆನ ತಿಂತೀವಿ. ಪಿಂಪಿ ಏನು ಅಂತಂದಿಲ್ಲ അതിനഞ്ച് മുട്ടറാങ്ക് ಪಿಂಪಿಗೆ ದೋಸೆ ಬೋಡ ಯಾನ್ ಇಂಚ ಕುಳ್ಳೋಡು ಬಂಡೆ ಇಂಚ ಕುಳ್ಳೋಡು ಬಂಡೆ ಇಲ್ಲಿ ದೋಸೆನ ಮಾಡಬೇಕಿದ್ರೆ ಕೆಲವೊಬ್ರು ಹಂಚಿಗೆ ನೀರು ಹಾಕ್ಕೊಂಡು ಒರೆಸ್ಕೋತಾರೆ, ಇಲ್ಲ ಅಂದರೆ ಬಟ್ಟೆನ ಒದ್ದೆ ಮಾಡಿಕೊಂಡು ಒರೆಸ್ಕೋತಾರೆ. ನಾವು ಮುಂಚಿಂದಲೂ ಒಲೆನಲ್ಲಿ ಮಾಡೋದ್ರಿಂದ ಒಲೆನಲ್ಲಿರುವಂಥ ಬೂದಿ ಇರುತ್ತಲ್ವ,
ಆ ಬೂದಿನೇ ಸ್ವಲ್ಪ ಒರೆಸ್ಕೊಂಡು ಅದನ್ನು ಹಂಚನ್ನು ನೀಟಾಗಿ ಅದರಲ್ಲೇ ಒರೆಸ್ಕೊಂಡು ಆ ಬೂದಿಲೇ ಒರೆಸ್ಕೊಂಡು ಅದ್ರ ಮೇಲೆ ದೋಸೆನ ಹೊಯ್ತೀವಿ. ಹೀಗಾಗಲ್ಲ ಅನ್ನೋರು ನೀರಲ್ಲಿ ಚಿಮ್ಮಿಸ್ಕೊಂಡು ಅಥವಾ ನೀರಲ್ಲಿ ಬಟ್ಟೆನ ಅದ್ಬಿಟ್ಟು ಹಂಚನ್ನು ಕ್ಲೀನ್ ಮಾಡಿಕೊಂಡು ದೋಸೆ ಹುಯ್ಕೋಬೋದು. పింపు అవి వేస్ట్ ఆపుండు ఎండ పెట్టి తినపా పింపు పింపు ಏನಪ್ಪಂದೆ ಚೆಲ್ಲೊಡಿಯುತ್ತೆ. ನಮ್ಮಮ್ಮ ಈ ದೋಸೆನ ಹೆಚ್ಚಾಗಿ ಮಾಡೋದು ಅವ್ರ ದೊಡ್ಡ ಮಗ ಬಂದಾಗ, ಅಂದರೆ ನನ್ನ ತಮ್ಮ ಬಂದಾಗ. ಅವನಿಗೆ ಈ ದೋಸೆ ಅಂದರೆ ತುಂಬ ಇಷ್ಟ. ಅವಾಗಂತೂ ಕಂಪಲ್ಸರಿಯಾಗಿ ಒಂದಿನಾದರೂ ಈ ದೋಸೆ ಮಾಡೇ ಮಾಡ್ತಾರೆ. ಇವಾಗ ಈ ಹಂಚು ಕಾದಿದೆ. ಇದಕ್ಕೆ ದೋಸೆ ಹಿಟ್ಟನ್ನು ಹಾಕ್ಕೋಬೇಕು. ದೊಡ್ಡ ಸ್ಪೂನ್ ಆದರೆ ಒಂದೇ ಸ್ಪೂನ್ ಹಾಕ್ಕೊಂಡ್ರು ಸಾಕು, ಇಲ್ಲ ಅಂತಂದರೆ 1-2 ಸ್ಪೂನ್ ಹಾಕ್ಕೊಂಡು ಲೈಟಾಗಿ, ತುಂಬ ಅದನ್ನು ಬಿಡ್ಸೋಕ್ಕೆ ಹೋಗ್ಬಾರ್ದು, ಲೈಟಾಗಿ ಮೇಲ್ಗಡೆ ಒಂಚೂರು ಪ್ರೆಸ್ ಮಾಡಿ ಅದಕ್ಕೊಂದು ಮುಚ್ಚಳನ ಮುಚ್ಚಿ ಬೇಯಕ್ಕೆ ಬಿಟ್ಬಿಟ್ರೆ ಆಯಿತು. నా కై ఉన్నే పోయిన బెచ్చాకు కై ಒಂದು ಕೈಲು ಆಯ್ ಮಂತಿನೇ ನಾ ಗೊತ್ತು ಹೋಗ್ಕೊಂಡು ಕೈ ಅಂದ ಕೈ ದಾಂದ ಬೇಕಲ್ಪಳೆ ಈ ಹಾಡು ನೋಡಿ, ದೋಸೆ ಬೆಂದ ಮೇಲೆ ಒಳ್ಳೆ ಜೇನಿನ ಗೂಡಿನ ಥರ ಕಾಣಿಸುತ್ತೆ. ಹೀಗಿದ್ರೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರೋದು ಕರೆಕ್ಟಾಗಿದೆ ಅಂತ ಅರ್ಥ. ಒಂದು ವೇಳೆ ಹಿಟ್ಟು ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಮಿಡ್ಲಲ್ಲೆಲ್ಲ ಹಿಟ್ಟು ದಪ್ಪವಾಗಿ ಉಳ್ಕೊಂಡ್ಬಿಡತ್ತೆ. ಈ ಥರ ತುತ್ತು ತುತ್ತಾಗಿ ಅಥವಾ ಜೇನಿನ ಗೂಡಿನ ಥರ ಕಾಣಿಸೋದೇ ಇಲ್ಲ. పింపి ఏ తినపవరే అంచాడు అంచ దోశను పాడొన్నే పాడొన్నే బాబు అయితే ಮಿತ್ತ ತುಪ್ಪ ಬಾಡೊನ್ನೆ ಬೆಣ್ಣೆ ಒಂಚೂರು ಗೆತ್ತದ ಲಾಯ್ಕ್ ಮಂತ ಚೂರು ಕಲ್ಲೇ ಪೂಜೆನೆ ಲಾಯ್ಕ್ ಮಂತದೆ. ಈ ಬೆಣ್ಣೆ ಇದೆಯಲ್ಲ, ಇದು ಮನೆಯಲ್ಲೇ ರೆಡಿ ಮಾಡಿರೋ ಅಂಥದ್ದು. ನಮ್ಮ ದೊಡ್ಡಮ್ಮ ಇದನ್ನು ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಈ ಉಪ್ಪು ದೋಸೆ ಬಿಸಿ ಬಿಸಿಯಾಗಿ ಇರಬೇಕಿದ್ರೇ ಅದರ ಮೇಲೆ ಸವರ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಬಿಸಿ ಇರೋದ್ರಿಂದ ಅದು ಘಮನೂ ಅಷ್ಟೇ ತುಂಬ ಚೆನ್ನಾಗಿ ಮುಗಿ ಹೊಡಿತಾ ಇರುತ್ತೆ. ಆಯ್ಕೊಂಡೆ ಬಾಬು, ಎಂಚುಂಡು ಸೂಪರ್ ಉಂಡೆ. ಬೆಣ್ಣೆ ಪಾಡೊನ್ನೆ ಆಯ್ಕಂಡೆ ನನ್ನ ಚೂರು ಬೋಡಂಡ ಪಾಡೊಲ್ನೆ ಬೆಣ್ಣೆ. ಹೌದಾ ಅದೇ ಪನ್ನೆ ಬೆಣ್ಣೆ
ಬೊಳ್ಳೆ Good night. ಬೊಳ್ಳೆ Good night. ಐಪಾಡ್ ಮುಚ್ಚಿ ಐಪಾಡ್ ಮುಚ್ಚಿ ಇರ್ತೀನಂದಿಲ್ಲ ಅರ್ಥ ಮಕ್ಕಳಿಗೂ ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟವಾಗ ತುಂಬ ರುಚಿಯಾಗಿರುತ್ತೆ. ಅವರು ಕೂಡ ಒಂದು ತಿನ್ನೋ ಪ್ಲೇಸಲ್ಲಿ ಎರಡೆರಡು ದೋಸೆ ಆ ಥರ ತಿಂತಾರೆ. ಈ ಬೆಣ್ಣೆ ಹಾಕೊಂಡಂತೂ ಇನ್ನೂ ರುಚಿಯಾಗಿರುತ್ತಲ್ವಾ. ಈ ಬೆಣ್ಣೆಗೆ ನಾವು ತುಳುನಲ್ಲಿ ಬೊಳ್ಳಿ ಅಂತಾನು ಹೇಳ್ತೀವಿ. ಎಂಚ ತಿನ್ಪ ನಾವು ಪಿಂಪಿ ಒಂಚು ಪಿರೋ ಕುಲ್ಲೆ ಬಾಬು ಸರಿ ಕುಲ್ಲೆ ಅಕ್ಕ ಸರಿ ತಿನ್ಪಲೆ ಲಾಯ್ಕಿತ್ತನೆ ಅಪ್ಪಲ ದೋಸೆ ಲಾಯ್ಕಿತ್ತನೆ ಸರಿ ತಿನ್ಪೌಡು ಅಪ್ಪಲ ಈ ದಾಲ ಪಣ್ತುಜ ತಂಗಿ ಆಡ ಲಾಯ್ಕಿತ್ತಲ್ ಪಂಡು ಲಾಯ್ಕುಂಡ ಚಿಕನ್ ಕೈ ಪುಂಡು ಏನು ಪಾಡ ತಿನ್ಪಾರ बोलने लायक आयचा बोलणे लायक आयचे बाबू बेಣ್ಣೆ ಬೆಣ್ಣೆ लायक आयचे ತಿನ್ನಲ್ಲ ಅಂಚಪುರ ಮಲ್ಪರೆ ಅಂದು ಐಕ್ ಸಿಸ್ತು ಪಂಡ್ಪೆರ ಫೈನಲ್ ಆಗಿ ದೋಸೆ ರೆಡಿ ಆಯಿತು. ಮಕ್ಕಳು ಕೂಡ ಒಂದು ದೋಸೆನ ತಿಂದು ಮುಗಿಸ್ಬಿಟ್ರು. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ಗುರುವಾರ ಸಂಜೆ 4 ಗಂಟೆಗೆ ನಾನು ವಿಡಿಯೋನ ಹಾಕ್ತೀನಿ, ತಪ್ಪದೆ ನೋಡಿ. ಅಂಚುಲು ಒಂಚೂರು ಲಕ್ಕ ಇಂಚ ಒಂಚೂರು ತಿರ್ತದ ಬರ್ತದೆ ಫೈನಲಿ ಉಪ್ಪು ದೋಸೆ ರೆಡಿ ಆಯಿತು. ಆ ಘಮ, ಅದಕ್ಕೆ ಹಾಕಿರೋವಂಥ ಬೆಣ್ಣೆ ಇದೆಯಲ್ಲ, ಇದು ನಮ್ಮ ಮನೆಯಲ್ಲೇ ಮಾಡಿರೋವಂತಹ ಬೆಣ್ಣೆ. ಹಾಗಾಗಿ ಅದ್ರ ಘಮ ಅಂತೂ ಇನ್ನೂ ಚೆನ್ನಾಗಿರತ್ತೆ. ಬಿಸಿ ಬಿಸಿ ದೋಸೆಗೆ ಈ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ಅದಕ್ಕೆ ಬೇರೆ ಏನು ಸೈಡ್ಸೇ ಬೇಕು ಅಂತ ಇಲ್ಲ. ಇದಕ್ಕೆ ಬೇಕು ಅಂತ ಅಂದರೆ ನನಗೆ ತುಂಬ ಇಷ್ಟ ಆಗೋದು ಬೈಗೆ ಮೀನಿನ ಸಾರು. ಈ ಬೈಗೆ ಮೀನಿನ ಸಾರನ್ನು ಕೂಡ ತಗೋಬೋದು, ಅಥವಾ ಚಿಕನ್ ಗ್ರೇವಿ, ಚಿಕನ್ ಕರಿ, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ಸ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಟ್ನಿನ ಕೂಡ ಸೈಡ್ಸ್ಗೆ ಅಂತ ತಗೋಬೋದು. ಬಟ್ ತುಂಬ ಬೆಸ್ಟ್ ಅಂದರೆ ಬೆಣ್ಣೆ, ಅದನ್ನು ಹೋಮ್ ಮೇಡ್ ಬೆಣ್ಣೆ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಹಾಗೆ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.